ಹಡಗುಗಳನ್ನ ವಶಪಡಿಸಿಕೊಳ್ಳೋದಕ್ಕಿಂತ ಮುಳುಗಿಸೋದು ನಮ್ಮ ಸೇನೆಗೆ ಮಜಾ ಅಂತಾರೆ ಟ್ರಂಪ್ ಅವರು. ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ ನಡೀತಾ ಇದೆ. ಹೀಗಾಗಿ ಇರಾನ್ ಹಡಗುಗಳನ್ನ ವಶಪಡಿಸಿಕೊಳ್ಳೋದಕ್ಕಿಂತ ಅವುಗಳನ್ನ ಮುಳುಗಿಸಿ ಬಿಡೋದೇ ಬೆಸ್ಟ್, ಇದೇ ಒಂದು ಮಜಾ ಅಂತ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ ನಡೀತಾ ಇದೆ. ಇರಾನ್ನ ನೌಕಾಪಡೆಗೆ ಭಾರಿ ಹೊಡೆತ ಬಿದ್ದಿದೆ. 46 ಇರಾನ್ ನೌಕಾಪಡೆಯ ಹಡಗುಗಳನ್ನು ಮುಳುಗಿಸಿದ್ದೇವೆ. ಸೈನಿಕರು ಹಡಗುಗಳ ಮುಳುಗಿಸಲು ಇಷ್ಟಪಡುತ್ತಾರೆ. ಇರಾನ್ನ ಹಡಗು ಹೊಡೆದು ಹಾಕೋದು ಹೆಚ್ಚು ಸುರಕ್ಷಿತ. ಇರಾನ್ನ ಡ್ರೋನ್ ಕ್ಷಿಪಣಿ ಸಾಮರ್ಥ್ಯವು ನಾಶವಾಗುತ್ತಿದೆ. ಯುದ್ಧದಲ್ಲಿ ಇರಾನ್ ಸೇನೆಗೆ ಸಂಪೂರ್ಣವಾಗಿ ಸೋಲಾಗುತ್ತಿದೆ. ಶತ್ರುವನ್ನ ಸೋಲಿಸುವವರೆಗೂ ಸೇನೆ ಹಿಂದಕ್ಕೆ ಬರಲ್ಲ. ದಾಳಿ ತೀವ್ರಗೊಳಿಸುತ್ತೇವೆ ಎಂದ ಡೊನಾಲ್ಡ್ ಟ್ರಂಪ್. ಇರಾನ್ ಹಡಗುಗಳನ್ನು ವಶಪಡಿಸಿಕೊಳ್ಳುವುದಕ್ಕಿಂತ ಮುಳುಗಿಸೋದೇ ಬೆಸ್ಟ್ ಅಂತಾರೆ, ಮಜಾ ಅಂತಾರೆ ಡೊನಾಲ್ಡ್ ಟ್ರಂಪ್. ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ ನಡೀತಾ ಇದೆ. ಇರಾನ್ಗೆ ನೌಕಾಪಡೆಗೆ ಭಾರಿ ಹೊಡೆತ ಬಿದ್ದಿದೆ. 46 ಇರಾನ್ ನೌಕಾಪಡೆಯ ಹಡಗುಗಳನ್ನು ಮುಳುಗಿಸಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಎಷ್ಟು ಮಾರಣ ಹೋಮಗಳಾಗಿದೆ, ಎಷ್ಟು ನಷ್ಟ ಆಗಿದೆ. ಇನ್ನು ಹಡಗುಗಳನ್ನ ವಶಪಡಿಸೋದಕ್ಕಿಂತ ಮುಳುಗಿಸೋದೇ ಬೆಸ್ಟ್. ಯಾಕಂದ್ರೆ ಇರಾನ್ನ ಡ್ರೋನ್ ಆಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು, ಅಣ್ವಸ್ತ್ರಗಳಾಗಿರ್ಬೋದು ಎಲ್ಲವೂ ಸಹಿತ ಅಲ್ಲೇ ನೀರಲ್ಲಿ ಮುಳುಗಿ ಹೋಗ್ಬಿಡ್ತಾವೆ. ಸೊ ಹಾಗಾಗಿ ಅವುಗಳನ್ನ ವಶಪಡಿಸಿಕೊಳ್ಳೋದಕ್ಕಿಂತ ಮುಳುಗಿಸ್ಬಿಟ್ರೆ ಅಲ್ಲಿ ಭಾರಿ ಹೊಡೆತ ಬಿದ್ದಂಗಾಗುತ್ತೆ ಇರಾನ್ಗೆ ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ. ಬಟ್ ಯುದ್ಧ ಇನ್ನೂ ತೀವ್ರಗತಿಗೆ ಸಾಗುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಸಹಿತ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡಿ, ಯುದ್ಧದ ಭೀಕರತೆ ಇಷ್ಟರ ಮಟ್ಟಿಗೆ ಸಾಗ್ತಾ ಇದೆ ಅಂದ್ರೆ ಒಬ್ಬರಿಗೊಬ್ರು ಅಲ್ಲಿ ಹಿಂದೆ ಸರಿತಾ ಇಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಭಾರತದ ಮೇಲೆ ಇದರ ಎಫೆಕ್ಟ್ ಹೇಗೆ ಅಂತ ಆದರೆ ಈಗ ಏನಾಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ದ ಏನು ಕೊರತೆ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಇಷ್ಟರ ಮಟ್ಟಿಗೆ ಅನಿಲದ ಪೂರೈಕೆ ಸ್ಥಗಿತವಾಗಿದ್ದರಿಂದ ಇದರ ಎಫೆಕ್ಟ್ ಹೀಗೆ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ಯಾರು ಸಹಿತ ಹಿಂದಕ್ಕೆ ಸರಿತಾ ಇಲ್ಲ. ಯಾರಿಗೆ ಏನೇ ತೊಂದರೆ ಆಗುತ್ತೆ ಗೊತ್ತಿಲ್ಲ ನಮಗೆ. ಇಲ್ಲಿ ಸೋಲ್ತೀವಾ ಗೆಲ್ತೀವಾ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟು. ಸೊ ಹೀಗಾಗಿ ನಮ್ಮ ವಿರೋಧಿಗಳನ್ನು ಹೇಗೆ ಯಾವ ರೀತಿಯಾಗಿ ಸದೆ ಬಿಡಿತೇವೆ, ಯಾವ ರೀತಿಯಾಗಿ ಸೋಲಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ 3 ದೇಶಗಳು ಹೋರಾಟವನ್ನ ಮಾಡ್ತಾ ಇದೆ. ಅಂದ್ರೆ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ಗಳು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಇರಾನ್ ಸಹಿತ ಕೈ ಕಟ್ಕೊಂಡು ಕೂತಿದೆಯಾ ಸುಮ್ಮನೆ ಅಂತ ನೋಡಿದ್ರೆ ನೋ. ಯಾಕಂದ್ರೆ ಇರಾನ್ ಸಹಿತ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಭಾರಿ ಮಟ್ಟದ ಹೊಡೆತವನ್ನ ಕೊಡ್ತಾ ಇದೆ ಇರಾನ್ ಸಹಿತ. ಬಟ್ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ 46 The Navy is gone. It's all lying at the bottom of the ocean. 46 ships. Can you believe it? In fact, I got a little upset with our people. I said, what quality of ship? Excellent, sir. Top of the line. I said, why did we just capture the ship? We could have used it. Why did we sink them? He said, it's more fun to sink them. I said, they like sinking them better. They say it's safer to sink them. I guess it's probably true. But the Navy is gone. It's all lying at the bottom of the ocean. 46 ships. Can you believe it?